ಕಡೆ ಹೇಳ್ತೀನಿ ಮೇಡಮ್, ಸಾಹೇಬ್ರನ್ನ ಕಳ್ಕೊಂಡಿರೋದು ಇವ್ರದೇ ಕರ್ಮ. ಯಾವ್ದೇಳಿ ಈ ನಮ್ಮ ಕಾಂಗ್ರೆಸ್ ಪಕ್ಷ ನಿಜವಾಗ್ಲೂ ಒಂದು 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 ದೊಡ್ಡ ಗುಂಪು ಕಾರ್ಯಕ್ಕೆ ಕಳ್ಕೊಂಡ್ರಲ್ಲ. ಇಷ್ಟು ಜಾತಿ ಅಭಿಮಾನ ರೀ ಅವ್ನ ಹಿಂದ ನಾಯಕ. ಜಾತಿ ಅಂದ್ರೆ ಆಗಲ್ಲ ಅವ್ರಗ, ಕುರುಬರು ಅಂತಂದ್ರೆ ಹೋಗಿ ಮುದೆಗಳೇ. ಯಾಕೆ ಅವ್ರು ಹೋಗುವಂತಾರ ಅಂತಂದ್ರ ಎಲ್ಲಿ ಜಾತಿವಾದ ಅಂದ್ಬಿಟ್ಟರು ಅಂತ ಪಾಪ ಬೇರೆ ಇಂಟ್ರಿಕ್ಯಾಸ್ಟ್ಗಳನ್ನ ಅವನು ತಗೊಂಡು ಪಾಪ ಸಿದ್ದರಾಮಯ್ಯ ಅಪ್ಪಾಜಿಯವರು ಏನೋ ಒಂದು ಸಾಧನೆ ಮಾಡ್ಕೊಂಡು ಹೋಯ್ತಿರು. ಇನ್ನೊಂದು 2 ವರ್ಷ ಮಾಡಬೇಕಾಯ್ತು. ಅರಸು ನಿಗಮ ಮಂಡಳಿನ ಗೆದ್ದಂಥವ್ರು ಅನ್ನರಾಮಯ್ಯ ಅವರು ಪಾಪ ಬಡವ್ರಿಗೊಂದು ಸ್ವಲ್ಪ ಅನ್ನ ಹಾಕಿದಂಥವ್ರು ಪಾಪ ಜನನ. ಆಮೇಲೆ ಎಷ್ಟೋ ಜನ ಪಾಪ ಬಸ್ ಫ್ರೀ, ಈಗ ನನ್ನ ಮೀಡಿಯಾದಲ್ಲಿ ನೋಡಿದವ್ರು ಬೈಬೋದೇನೋ ಇವಮ್ಮ ಏನಪ್ಪ ಬಸ್ಸು ಗಿಸು ಅಂತ ಪಾಪ ಏನು 5 ಭಾಗ್ಯಗಳನ್ನು ಕೊಟ್ಟಂಥವ್ರು ಬಡವ್ರಿಗೆ ಹೆಲ್ಪ್ ಆಯಿತು. ಎಲ್ಲೋ ಒಂದು ಕಡೆ ಇಂಥವ್ರನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಳ್ಕೊಬಿಟ್ರಲ್ಲ ಅನ್ನೋದೊಂದು. ಅವರು ಬರ್ಬೋದು, ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹಣ ಇರೋದು ಇಡೀ ಬೆಂಗಳೂರನ್ನೇ ತಗೋಬೋದು, ಅಷ್ಟು ಹಣ ಅದ. ಏನು ಅವ್ರಿಗೇನು CM ಪದವಿ ಬೇಕಾಗಿರ್ಲಿಲ್ಲ. ಸಿದ್ದರಾಮಯ್ಯ ಅಪ್ಪಾಜಿಯವ್ರ ಜೊತೆಲಿ ಇದ್ದು ಇನ್ನೂ ಪಕ್ಷ ಕಟ್ಬೋದಾಯ್ತು, ಇನ್ನೂ ಸಂಘಟನೆ ಮಾಡ್ಬೋದಾಯ್ತು, ಇನ್ನೂ ಒಳ್ಳೆ ಒಳ್ಳೆ ಅಹಿಂದೆಗೊಳಗ ಮತ್ತೆ ನಮ್ಮ ಹಿಂದುತ್ವಗೊಳಗ ಒಳ್ಳೆ ನಿರ್ಧಾರ ಮಾಡ್ಬೋದಾಯ್ತು. ಮೀಡಿಯಾದಲ್ಲೂ ಸಿದ್ದರಾಮಯ್ಯ ಕಿಂಗ್, ಇವಾಗಲೂ ಕಿಂಗೆ ಏನೋಳಿ ಸಿದ್ದರಾಮಯ್ಯ ಕಿಂಗ್, ಪವರ್ಫುಲ್ ಲೀಡರ್ ಅನ್ನರಾಮಯ್ಯ ಮಾಸ್ ಲೀಡರು. ಆಮೇಲೆ ಹೈಕಮಾಂಡ್ ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಹೈಕಮಾಂಡ್. ಎಲ್ಲ ಮೀಡಿಯಾದಲ್ಲಿ ಹೇಳಿದೀನಿ, ಇದು ಮೀಡಿಯಾದಲ್ಲಿ ಹೇಳ್ತೀನಿ. ಆದರೆ ಸೋನಿಯಾ ಗಾಂಧಿನೂ ಇನ್ನೊಬ್ರು ರಾಹುಲ್ ಗಾಂಧಿ ಹೇಳಬೇಕು. ಇವತ್ತು ಅವ್ರಿಬ್ರು ಹೇಳ್ಬೇಕು ಯಾಕೇಳಿ ಸಿದ್ದರಾಮಯ್ಯನ್ಗೆ ಏನು ಹಣ ಬರಲ್ಲ, ಆರಾಮಾಗಿ ಒಂದು ಮನೆ ಐತೆ, ಆರಾಮಾಗಿ ಕೂತ್ಕೋತಾರ ಸಿದ್ದರಾಮಯ್ಯ ಅಂತ. ಕಾಂಗ್ರೆಸ್ ಪಕ್ಷ ಹೇಳ್ಬೇಕು ಇವಾಗ ಹೇಳಿ, ಅಧಿಕಾರ ತಗೋತಾರಲ್ಲ ಡಿ ಕೆ ಶಿವಕುಮಾರ್ ಹೇಳ್ಬೇಕು. ಅಯ್ಯೋ ಇಂಥವ್ರನ್ನ ಕಳ್ಕೊಬಿಟ್ನಲ್ಲ ನಾನು ಇರ್ಬೇಕು. ಯಾವಾಗ ಗೊತ್ತಾಯ್ತದ ಮೇಡಮ್? ಒಂದು 6 ತಿಂಗಳು ಗೊತ್ತಾಯ್ತಾ ಸರ್? ಕೇವಲ 6 ತಿಂಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು 6 ತಿಂಗಳು ಹೇಳ್ಬೇಕು. ಡಿ ಕೆ ಶಿವಕುಮಾರ್ ಕೇಳ್ಕೊತೀನಿ, ಸ್ವಾಮಿ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ CM ಆಗಬೇಕು ಅಂತ ಏನಿಲ್ಲ ಮೇಡಮ್, ಎಲ್ಲೋ ಒಂದು ಕಡೆ ಇದೆ ಅವ್ರು ಆಗಬೇಕು. ಆದರೆ ಸರ್ ಸಾಹೇಬ್ರನ್ನ ಕಳ್ಕೊಂಡ್ರ ಎಲ್ಲೋ ಜನ ಕಳ್ಕೊಬೋದೇನೋ. ನೀವು ಇವತ್ತು ನಾನು ಮಾಡೋ ರೋಸು ಆದ್ರೂ ಸಿದ್ದು ಕಾಲಿಟ್ಟಾಗಲೇ ರೋಡ್ಸೋ ಮೇಡಮ್. ಇದು ನಾನೇ ಹೊಡೆದಿದ್ದು ಡೈಲಾಗು. ಯಾವಾಗ ಸಿದ್ದರಾಮಯ್ಯವರು CM ಆದಾಗ ರಿಪೀಟ್ ಮಾಡಿ ತೋರಿಸಿ ಅದನ್ನ. ಮೋದಿ ಅವರು ಪ್ಲಾನ್ ಮಾಡೋ ರೋಡ್ಸೋ, ಸಿದ್ದರಾಮಯ್ಯ ಕಾಲಿಟ್ರಾಗ್ಲೇ ರೋಡ್ಸೋ ಅಂತ ಮಾಸ್ ಲೀಡರ್ ಕಳ್ಕೋಬಾರ್ದಾಗಿತ್ತಲ್ಲ, ಮಾಡ್ಬೇಕಾಯ್ತು. ಮಾನ್ಯ ಸಿದ್ದರಾಮಯ್ಯ ಅಪ್ಪಾಜಿ ಅವರೇ ಅಲ್ಲ, ಮಾನ್ಯ ಸಿದ್ದರಾಮಯ್ಯ ಅವರೇ ಅವ್ರ ಭಾಷೆಯಲ್ಲಿ ಇಷ್ಟೊಂದು ಸಾಲ ಓಡಿಸ್ಬಿಟ್ಟಿದೆ ಇಲ್ಲಪ್ಪ, ನಾವೆಲ್ಲ ಸೇರ್ಕೊಂಡು ಅಭಿವೃದ್ಧಿ ಮಾಡೋಣ. ಮೇಡಮ್ ಅಭಿವೃದ್ಧಿ ಹೆಂಗದ ಗೊತ್ತಾ ಮೇಡಮ್? ಆಮೇಲೆ ಮಾನ್ಯ ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ, ಮೊನ್ನೆ ಸರ್ ಬಿಡ್ದಿಲ್ಲದಂತ ಕತೆ ರೈತರದೆಲ್ಲ ಕಿತ್ಕತ್ತಾರ ಅಂತ ಅಲ್ವಾ? ಅದೊಂದು ನೋಡಿ, ನಮ್ಗೆ ಯಾವತ್ತು ರೈತರನ್ನ ಅಳಿಸಬಾರ್ದು ಮೇಡಮ್. ರೈತರ ಕಣ್ಣೀರು ಯಾವತ್ತು ಒಳ್ಳೇದಲ್ಲ ಮೇಡಮ್. ರೈತರು ಬೆನ್ನೆಲುಬು ಮೇಡಮ್. ಅವ್ರು ನೋಡಿ ನಮ್ಗೆ ಹೊಟ್ಟೆ ಸಿಗ್ತದ. ರೈತ ಬೆಳೆದು ಭತ್ತ ಬೆಳೆದು ಅಕ್ಕಿ ಮಾಡಿರ್ತಾನೆ, ನಾವು ಹೋಗಲ್ಲ ಊಟ ಮಾಡಕ್ ಸಾಧ್ಯ? ಒಬ್ಬೊಬ್ಬರ ತಲೆ ಮೇಲೆ 5-5 ಲಕ್ಷ ಏನೋ ಇದೆ ಅಂತವ್ರ. 1 ಕೋಟಿ ಒಬ್ಬೊಬ್ಬರ ತಲೆ ಮೇಲೆ, ಕನ್ನಡಿಗರ ತಲೆ ಮೇಲೆ 1,60,00,000 ಸಾಲ ಇದೆ ಕಾಂಗ್ರೆಸ್ ಪಕ್ಷ. ಆದ್ರೂ ಸಹ ಸಿದ್ದರಾಮಯ್ಯನಿಂದ ಜನ ಅವರೆಲ್ಲ ಏನ್ ಮಾಡೋದು? ಇವ್ರ ರೈಟ್ಸ್ ಇಲ್ಲ ಮೇಡಮ್ ಹೇಳಿ. ನಮ್ಮಂತ ಹುಚ್ಚ ಅಭಿಮಾನಿಗಳು ಸಿದ್ದರಾಮಯ್ಯನ ಬಿಟ್ಕೊಡಲ್ಲ. ಆದ್ರೂ ದಯವಿಟ್ಟು ಮೀಡಿಯಾದವ್ರು ನೋಡಿದವರು ಬೇಜಾರಾಗಬೇಡಿ. ನಾನು ಸರಿ ಸಮಾನಾಗಿ ಮಾತಾಡ್ಬೇಕು ಅಂತಂದ್ರ 2 ವರ್ಷ ಇದ್ದು ಎಲ್ಲಾನು ಸಮಾನಾಗಿ ತಗೊಂಡು ಹೋಗ್ಬೇಕಿತ್ತು. ಆದ್ರ ಮುಂದೆ ಏನಾದೋ ಗೊತ್ತಿಲ್ಲ ಮೇಡಮ್. ಪವರ್ಫುಲ್ ಲೀಡರ್ ಸಿದ್ದರಾಮಯ್ಯ, ಮಾಸ್ ಲೀಡರ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಕಳ್ಕೊಬೇಡಿ. ಜೊತೆಲಿತ್ತು ಜೊತೆಯಾಗಿ ರಾಜಕೀಯ ನಡೆಸಿ ಜನಗಳೊಳಗ ಒಳ್ಳೇದು ಬಯಸಿ. ಇನ್ನೊಂದಿನ